ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇದು ಸಂಡೇ ಮಿನಿ ಬ್ಲಾಗು. ಸಂಡೇ ಏನು ಮಾಡಿದೆ, ಎಲ್ಲಿಗೆ ಹೋದೆ, ಏನೇನು ಮಾಡಿದ್ವಿ ಅಂತ ಎಲ್ಲ ಈ ಫುಲ್ ವೀಡಿಯೋದಲ್ಲಿ ಇದೆ. ಯಾರು ಸ್ಕಿಪ್ ಮಾಡ್ದಲೇ ಫುಲ್ ವೀಡಿಯೋನ ನೋಡಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ನಾವು ಎಲ್ಲಿಗೆ ಹೋಗಬೇಕು ಅಂದರೂ ಫಸ್ಟ್ ಮನೆಯಲ್ಲಿ ಪೂಜೆ ಮಾಡಿ ಆಮೇಲೆ ಮುಂದಕ್ಕೆ ಹೋಗೋದು. ಅದಕ್ಕೋಸ್ಕರನೇ ಮನೇಲಿ ಪೂಜೆ ಮಾಡಿಬಿಟ್ಟು ಆ್ಯಂಡ್ ಪಾಪು ಕೂಡ ಪೂಜೆ ಮಾಡ್ತಾಳೆ, ಮನೆಯವರು ಕೂಡ ಪೂಜೆ ಮಾಡ್ತಾರೆ. ಪಾಪು ಪೂಜೆ ಮಾಡೋದೊಂಥರ ಖುಷಿ ಆಗುತ್ತೆ. ನಾನು ಏನೇ ಒಂದು ಕೆಲಸ ಮಾಡಬೇಕು ಅಂದ್ರೂ ಅವಳು ಬಂದು ಇನ್ವಾಲ್ವ್ ಆಗ್ತಾಳೆ, ಕೆಲಸ ಮಾಡೋಕ್ಕೆ ಹೋಗ್ತಾಳೆ, ಎಲ್ಲ ಒಂದೊಂದು ಕೆಲಸ ಮಾಡ್ತಾಳೆ. ಆ್ಯಂಡ್ ನಾವು ಸಂಡೇ ಎಲ್ಲಿಗೆ ಹೋಗಿದ್ವಿ ಅಂದರೆ ಫಸ್ಟ್ ಹೋಗಿದ್ದೆ ಅರ್ಶಿಣ ಕುಂಟೆಯಲ್ಲಿರೋ ಆಂಜನೇಯ ಟೆಂಪಲ್ಗೆ. ಆಂಜನೇಯ ಟೆಂಪಲ್ಗಂತೂ ತುಂಬ ಖುಷಿ ಆಯಿತು. ತುಂಬ ದಿನದಿಂದ ಅನ್ಕೊತಾ ಇದ್ದೆ ಹೋಗಬೇಕು ಅಂತ. ಆ್ಯಂಡ್ ಹೋಗಿ ದರ್ಶನ ಕೂಡ ಆಯಿತು. ತುಂಬ ಜನನೂ ಇರಲಿಲ್ಲ, ಆರಾಮಾಗಿ ದರ್ಶನ ಮಾಡಿಕೊಂಡು ಬಂದ್ವಿ. ಆ್ಯಂಡ್ ನಾವು ನೆಕ್ಸ್ಟ್ ಹೋಗಿದ್ದ ಪ್ಲೇಸ್ ವಿಶ್ವಶಾಂತಿ ಆಶ್ರಮ ಅಂತ ನೆಲಮಂಗಲ ನಿಯರ್ ಇದೆ. ನೆಲಮಂಗಲ ಹೈವೇ ಅಲ್ಲೇ ಸಿಗುತ್ತೆ. ವಿಶ್ವಶಾಂತಿ ಆಶ್ರಮದಲ್ಲಿ ಏನಪ್ಪ ವಿಶೇಷತೆ ಅಂದರೆ ಅಲ್ಲಿ ಕೃಷ್ಣ ಅಂದರೆ ಲಾರ್ಡ್ ವಿಷ್ಣು ಟೆಂಪಲ್ ಇರೋದು. ಅಲ್ಲಿ ಹೋಗಿ ಒಂದು 2 to 3 hours ಟೈಮ್ ಸ್ಪೆಂಡ್ ಮಾಡ್ಬೋದು. ಆ್ಯಂಡ್ ಆಫ್ಟರ್ನೂನ್ ಟೈಮ್ ಮಾತ್ರ ಹೋಗಬೇಡಿ, ತುಂಬ ಬಿಸಿಲು. ಆ್ಯಂಡ್ ಈವ್ನಿಂಗ್ ಹೋದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಆ್ಯಂಡ್ ಪಾರ್ಕು ಇದೆ, ಮಕ್ಕಳು ಆರಾಮಾಗಿ ಎಂಜಾಯ್ ಮಾಡ್ತಾರೆ, ಆಟ ಆಡ್ತಾರೆ. ಅಲ್ಲಿ ಹೋದರೆ ತುಂಬ ಖುಷಿನೂ ಆಗುತ್ತೆ, ಮಕ್ಕಳು ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಯಾರು ಹೋಗಿಲ್ಲ, ಎಲ್ಲಾದರೂ ಹೊಸ ಪ್ಲೇಸ್ನ ಅಂತ ಹುಡುಕ್ತಾ ಇದ್ದರೆ ಇಲ್ಲಿ ಹೋಗಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು, ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ಬೋದು. ಆ್ಯಂಡ್ ಆ ಪ್ಲೇಸು ಕೂಡ ಅಷ್ಟೇ ತುಂಬ ಸೈಲೆಂಟಾಗಿತ್ತು. ಒಳಗಡೆ ಎಂಟ್ರಿ ಆದರೂ ಅಷ್ಟೇ ಲಾರ್ಡ್ ವಿಷ್ಣು ಆರ್ಚ್ ಇದೆ. ಆರ್ಚು ಅಷ್ಟೇ ತುಂಬ ಚೆನ್ನಾಗಿದೆ. ಅದನ್ನು ನೋಡೋಕ್ಕೆ 2 ಕಣ್ಣು ಸಾಲದು, ತುಂಬ ಚೆನ್ನಾಗಿದೆ. ತುಂಬ ದಿನದಿಂದ ಅನ್ಕೊತಾ ಇದ್ದೆ ಹೋಗಬೇಕು ಅಂತ. ನಾನು ಹೋಗಿದ್ದೆ ಯಾವುದೋ ವಿಡಿಯೋ ಮುಖಾಂತರ ಹೋಗಿದ್ದು. ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಇಷ್ಟು ಚೆನ್ನಾಗಿದೆಯಾ ಈ ದೇವಸ್ಥಾನ, ಈ ಟೆಂಪಲ್ ಅಂತ. ಯಾರೆಲ್ಲ ಹೋಗಿಲ್ಲ ಹೋಗಿ ವಿಸಿಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.